ಪಾತ್ರಗಳೆಲ್ಲ ಅಂದರೆ ಸಿನಿಮಾ ನೋಡೋರು ಎಲ್ಲರಿಗೂ ಅವ್ರವ್ರ ಲೈಫ್ ಅವರು ಅಂದರೆ ಅವ್ರ ಕಣ್ಮುಂದೆ ನೋಡಬೇಕು ಅಂತಲೇ ಬರ್ದಿದ್ದ ಪಾತ್ರಗಳೆಲ್ಲರೂ ಅವ್ರವ್ರ ಆಟೋಬಯೋಗ್ರಫಿಗಳು ಅಂದರೆ ಸಿಟಿಯಲ್ಲಿರಲಿ ಹಳ್ಳಿಯಲ್ಲಿರಲಿ ಯಾರಾದ್ರೂ ಅವ್ರ ಆಟೋಬಯೋಗ್ರಫಿನ ಅವ್ರ ಚೈಲ್ಡ್ಹುಡ್ನ ಅವ್ರು ನೋಡಬೇಕು ಅಂತ ಬರ್ದಿದ್ದ ಕಥೆ ಇದು ಸರ್. ಆ್ಯಕ್ಚುಲಿ ಅದೇ ನಾನು ನಮ್ಮ ಮನೆ ಹಸುಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಆ್ಯಕ್ಚುಲಾಗಿ ಲಾಕ್ಡೌನ್ ಟೈಮಲ್ಲಿ ನಮ್ಮ ಮನೇಲಿ ಇದ್ದಿದ್ದ ಹಸು 15 ದಿನ ಲೇಟಾಗಿ ಕರು ಹಾಕ್ತು. 15 ಅಂದರೆ 9 ತಿಂಗಳಾಗಿ 15 ದಿನ ಆದಮೇಲೂ ಕರು ಹಾಕಿರಲಿಲ್ಲ. ಅಮ್ಮನ ಕೇಳಿದಾಗ ಅಮ್ಮ ಹೇಳಿದ್ದು ಅದನ್ನ ಜಾಸ್ತಿ ಹೊರಗಡೆ ಮೇಯಿಸಿಲ್ಲ, ಅದಕ್ಕೋಸ್ಕರ ಇರ್ಬೋದು ಅಂತ ಹೇಳಿದರು. ಅಂದರೆ ಅದು ಸ್ವಲ್ಪ ಎಕ್ಸಸೈಸ್ ಆಗಬೇಕು ಅದಕ್ಕೆ. ಅಲ್ಲಿ ಸ್ಟ್ರೈಕ್ ಆಯಿತು. ಇದ್ರ ಮೇಲೆ ಇಟ್ಕೊಂಡು ಏನೋ ಒಂದು ಮಾಡ್ಬೋದು ಅಂತ ಅನಿಸಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಒಳ್ಳೆ ಕತೆ ಹುಡ್ಕೋದು. ಇಲ್ಲ ಅಂದರೆ ಕತೆ ಹೊಳ್ದಾಗ್ಲೇ ಅಂದರೆ ಎಲ್ಲರ ಮನೇಲೂ ಇದ್ದಿದ್ದ ಕತೆನೇ ಸರ್. ಒಬ್ಬರು ಮನೇಲಿ ಇಬ್ಬರು ಮಕ್ಕಳು, ಗಂಡು ಮಕ್ಕಳು ಹೆಣ್ಮಕ್ಳು ಯಾರಿದ್ರೂ ಆ ಮಕ್ಕಳಿಗೆ ಆಟೋಮೆಟಿಕ್ಕಾಗಿ ಇಲ್ಲ ಅಮ್ಮಂಗೆ ಅಪ್ಪಂಗೆ ತಮ್ಮನ ಕಂಡ್ರೆ ಇಷ್ಟ, ಇಲ್ಲ ಅಣ್ಣನ ಕಂಡ್ರೆ ಇಷ್ಟ ಅಂತ ಇಬ್ಬರಿಗೂ ಇರುತ್ತೆ. ತಮ್ಮಂಗೆ ಅಣ್ಣಂಗೆ ಅಂತಲ್ಲ, ಇಬ್ಬರಿಗೂ ಅವ್ನ ಕಂಡ್ರೆ ಇಷ್ಟ ಅನ್ನೋದು ಇದ್ದೇ ಇರುತ್ತೆ. ಅದೊಂದು ಹೇಳಬೇಕಾಗಿತ್ತು.